ಯಾರಾದರೂ ನಮ್ಮನ್ನು ನಾಶಪಡಿಸಬೇಕು, ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ನಮ್ಮ ನೋವು ಎಷ್ಟು ಆಳವಾಗಿರುತ್ತೆ ಅನ್ನೋದನ್ನು ನಮ್ಮ ಶತ್ರುಗಳಿಗೂ ಮತ್ತು ಅವರ ಮಿತ್ರರಿಗೂ ನಾವು ತಿಳಿಸ್ತೇವೆ ಎಂಬುದನ್ನು ಇರಾನ್ ತನ್ನ ದಾಳಿಗಳ ಮುಖಾಂತರ ತೋರಿಸ್ತಿದೆ. ಇರಾನ್ ಮಾಡ್ತಿರೋದು ನ್ಯಾಯಸಮ್ಮತವಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಯಾರಿಗೇನಾದರೂ ಆಗಲಿ ನಮಗೇನು ಅನ್ನುವ ಈ ಮನಸ್ಥಿತಿ ಮುಂದುವರೆದ್ರೆ ಈ ಯುದ್ಧ ನಮ್ಮ ಮನೆಗಳನ್ನು ತಲುಪುವಂಥದ್ದು ಬಹಳ ದೂರ ಉಳಿದಿಲ್ಲ ಅಂತ ಅನಿಸುತ್ತೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧಗಳು ನಡೆಯುತ್ತಿರುವ ಈ ಘಟನೆಗಳು ಅದನ್ನು ತೋರಿಸ್ತಾ ಇದೆ. ಇಸ್ರೇಲ್ ನಿರಂತರವಾಗಿ ಇರಾನ್ ಇಂಧನ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತಾನೇ ಇದೆ. ಯಾವ ಮಾನವೀಯತೆಗೂ ಇವರು ಜಾಗ ಕೊಡ್ತಾ ಇಲ್ಲ. ಇದಕ್ಕೆ ಪ್ರತಿಯಾಗಿ ಇರಾನ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ತೀವ್ರ ಪ್ರತಿದಾಳಿನ ನಡೆಸ್ತಾ ಇದೆ. ಇದು ನಮ್ಮ ಆತ್ಮರಕ್ಷಣೆ ಕ್ರಮ ಅನ್ನೋದನ್ನು ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಹಾಗೆ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ವಿ ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಗೆಳೆಯರೆ, ಈ ಇಸ್ರೇಲ್ ಇರಾನಿನ ದಕ್ಷಿಣ ಪಾರ್ಸ್ ಅನಿಲ ಕೇಂದ್ರದ ಮೇಲೆ ಕ್ಷಿಪಣಿ ದಾಳಿ ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕತಾರ್ನ ನಾರ್ತ್ ಪಾರ್ಸ್ ಇಂಧನದ ಮೂಲಸೌಕರ್ಯದ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಆ ಪ್ರದೇಶದಲ್ಲಿ ಭಾರಿ ಹಾನಿಯಾಗಿದೆ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಇದು ಪ್ರಪಂಚಕ್ಕೆ ಭಾಳ ಎಫೆಕ್ಟನ್ನು ಕೊಡುತ್ತೆ. ಆದರೆ ಇಸ್ರೇಲ್ ಅಥವಾ ಅಮೆರಿಕ ಮತ್ತೆ ಇಂತಹ ದಾಳಿಗಳನ್ನು ನಮ್ಮ ಮೇಲೆ ಮಾಡಿದ್ರೆ ನಾವು ಇನ್ನಷ್ಟು ತೀವ್ರವಾದ ದಾಳಿನ ಮಾಡ್ತೀವಿ ಅಂತೇಳಿ ಇರಾನ್ನ ಅರಾಗ್ವಿ ಎಚ್ಚರಿಕೆ ಗಂಟೆ ಕೊಡ್ತಾರೆ. ಇರಾನ್ ನಡೆಸಿದ ಪ್ರತಿ ದಾಳಿಯಿಂದ ಕತಾರ್ನ ರಾಸ್ ಲಫಾನ್ ಅನಿಲ ಕೇಂದ್ರ ಭಯಂಕರವಾಗಿ ಹಾನಿಯಾಗಿದೆ. ಗೆಳೆಯರೆ, ಈ ಇಸ್ರೇಲ್ ನಡೆಸ್ತಲ್ಲ ಈ ದಾಳಿಯಿಂದ ಇರಾನ್ನಲ್ಲಿ ಆಗಿರೋ ಡ್ಯಾಮೇಜ್ಗೆ ಇರಾನ್ ಪ್ರತಿ ದಾಳಿ ಮಾಡ್ತಲ್ಲ. ಕತಾರ್ನ ರಾಸ್ ಲಫಾನ್ ಅನಿಲ ಕೇಂದ್ರದ ಮೇಲೆ ಸಿಕ್ಕಾಪಟ್ಟೆ ಹಾನಿ ಮಾಡಿದೆ. ಇದರಿಂದ ಕತಾರ್ನ ಲಿಕ್ವಿಡ್ ನೈಟ್ರೋಜನ್ ಗ್ಯಾಸ್ ಮೇಲೆ ರಫ್ತು ಸಾಮರ್ಥ್ಯ ಎಷ್ಟಿತ್ತು ಅಂದರೆ 17% ಇದರ ಮೇಲೆ ಅವಲಂಬಿತವಾಗಿತ್ತು. ಇದರಿಂದ ಯುರೋಪ್ ಮತ್ತು ಏಷ್ಯಾ ಸೇರಿದಂತೆ ಹಲವು ದೇಶಗಳ ಮೇಲೆ ಅನಿಲ ಸರಬರಾಜಿನಲ್ಲಿ ದೊಡ್ಡ ಡಿಫ್ರೆನ್ಸ್ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಕೊರತೆ ಉಂಟು ಮಾಡುವಂತಹ ಅಪಾಯ ಇದೆ. ಇದನ್ನು ನೋಡಿಕೊಂಡೇ ಹೊಡೆದಿದೆಯಾ ಅಥವಾ ಗೊತ್ತಿಲ್ಲದೆ ಹೊಡೆದಿದೆಯಾ ಅಥವಾ ಅವರ ಸೇಡು ಇನ್ಯಾರಿಗೂ ಬರೆ ಹಾಕ್ತಾ ಇದೆಯಾ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗಿದೆ. ಇದಲ್ಲದೆ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮಾರ್ಚ್ 2ರಿಂದ ಇಂದಿನವರೆಗೂ ಅಂದರೆ 1000ಕ್ಕೂ ಹೆಚ್ಚು ಜನ ಇಲ್ಲಿ ಸತ್ತಿದ್ದಾರೆ. ಇದರಲ್ಲಿ 118ರಿಂದ 120 ಮಕ್ಕಳು ಸೇರಿದ್ದಾರೆ ಅಂಥೇಳಿ ಲೆಬನಾನ್ನ ಆರೋಗ್ಯ ಸಚಿವಾಲಯ ತಿಳಿಸ್ತಾ ಇದೆ. ಒಟ್ಟಲ್ಲಿ ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ, ಹದಗೆಡ್ತಾ ಇದೆ ಕೂಡ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಇರಾನ್ ವಿರುದ್ಧದ ಯುದ್ಧಕ್ಕಾಗಿ ಕಾಂಗ್ರೆಸ್ನಲ್ಲಿ $200 ಬಿಲಿಯನ್ ನೆರವು ಕೇಳ್ತಾ ಇದೆಯಂತೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಈ ಯುದ್ಧಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ, ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನು ಹೇಳುವ ಸಾಧ್ಯತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇರಾನಿನ ರೆಡ್ ಕ್ರೆಸೆಂಟ್ ಮಾಹಿತಿಯ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಕನಿಷ್ಠ 204 ಜನ ಮಕ್ಕಳು ಸತ್ತಿದ್ದಾರೆ. ಇರಾನ್ನ ಒಟ್ಟು ಸಾವಿನ ಸಂಖ್ಯೆ 1500ಕ್ಕಿಂತ ಹೆಚ್ಚು ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಹಲವಾರು ದೇಶದ ನಾಯಕರೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇಂಧನದ ಮೂಲಸೌಕರ್ಯಗಳ ಮೇಲೆ ನಡೆಯುತ್ತಿರುವ ದಾಳಿಗಳನ್ನು ಅವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಖಂಡಿಸಲೇಬೇಕಲ್ವಾ? ಇಲ್ಲದೇ ಇದ್ದರೆ ನಮ್ಮ ದೇಶಕ್ಕೂ ಕೂಡ ಆಗುವ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮತ್ತೆ ಹುಟ್ಟುಹಾಕಬೇಕು, ಮರುಸ್ಥಾಪಿಸಬೇಕು ಅನ್ನುವ ರಾಜತಾಂತ್ರಿಕ ಮಾತುಕತೆಗಳಿಗೆ ಮೋದಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಕತಾರ್ನ ಅಮೀರ್ರೊಂದಿಗೆ ನಡೆದ ಮಾತುಕತೆಯಲ್ಲಿ ಭಾರತ ಕತಾರ್ಗೆ ಬೆಂಬಲ ನೀಡುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಆ ಪ್ರದೇಶದ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿಯನ್ನು ಖಂಡಿಸಿದ್ದಾರೆ. ಭಾರತೀಯರಿಗೆ ನೀಡಿದ ಭದ್ರತೆಗೆ ಅವರಿಗೆ ಧನ್ಯವಾದನ ಹೇಳಿದ್ದಾರೆ. ಹೊರ್ಮುಜ್ ಕಣಿವೆಯಲ್ಲಿ ಸುರಕ್ಷಿತ ಮತ್ತು ಮುಕ್ತ ಸಂಚಾರ ಅಗತ್ಯ ಕೂಡ ಅನ್ನೋದನ್ನು ಮೋದಿ ಸರ್ಕಾರ ಹೇಳ್ತಿದೆ. ಗೆಳೆಯರೆ, ಈ ಜೋರ್ಡಾನ್ ರಾಜರೊಂದಿಗೆ ಮಾತನಾಡುವಾಗ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಬಗ್ಗೆ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದ ಮೋದಿ. ಶಾಂತಿಯನ್ನು ಮರುಸ್ಥಾಪಿಸಬೇಕು, ಮತ್ತೆ ಸಂತಾನಗಳನ್ನ ಮಾಡಬೇಕು, ಮತ್ತೆ ಸಮಾಜಗಳನ್ನ ಮಾಡಬೇಕು, ಇದೆಲ್ಲವೂ ಅಗತ್ಯ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಭಾರತೀಯರನ್ನ ಸುರಕ್ಷಿತವಾಗಿ ಮರಳಿಸಲು ಸಹಾಯ ಮಾಡಿದ ಜೋರ್ಡಾನ್ಗೆ ಧನ್ಯವಾದ ತಿಳಿಸ್ತಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆಯಲ್ಲಿ ಈ ಉದ್ವಿಗ್ನತೆ ಕಡಿಮೆ ಮಾಡಿ ರಾಜತಾಂತ್ರಿಕತೆಯ ಮಾತುಕತೆ ಮೂಲಕ ಇದನ್ನು ನೀವು ಸರಿಪಡಿಸ್ಕೊಳ್ಳೋ ಅಗತ್ಯ ಇದೆ ಅನ್ನೋದನ್ನು ಮೋದಿ ಒಪ್ಕೊಳ್ತಾರೆ, ಹೇಳ್ತಾ ಇದ್ದಾರೆ ಕೂಡ. ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡೋದು, ಒಟ್ಟಾಗಿ ಕೆಲಸ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ಮೋದಿ ವಾದ ಮಾಡ್ತಾರೆ. ಒಮನ್ ಸುಲ್ತಾನರೊಂದಿಗೆ ನಡೆದ ಮಾತುಕತೆಯಲ್ಲಿ ಈ ಸಂಘರ್ಷವನ್ನು ಕಡಿಮೆ ಮಾಡಲು ನಿಮ್ಮ ಮಾತುಕತೆ ಅಗತ್ಯ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಒಮನ್ ದೇಶದ ಸ್ವಾಯತ್ತತೆಯನ್ನು ಉಲ್ಲಂಘಿಸುವ ಯಾವುದೇ ಕ್ರಮವನ್ನು ಕೂಡ ಭಾರತ ವಿರೋಧಿಸುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಭಾರತೀಯರನ್ನ ಸುರಕ್ಷಿತವಾಗಿ ಮರಳಿಸಲು ಸಹಾಯ ಮಾಡಿದ ಒಮನ್ ದೇಶಕ್ಕೆ ಪ್ರಶಂಸೆ ಕೂಡ ನೀಡ್ತಾರೆ, ಧನ್ಯವಾದ ಕೂಡ ತಿಳಿಸ್ತಾರೆ. ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ಜೊತೆ ನಡೆದ ಮಾತುಕತೆಯಲ್ಲಿ ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಶಾಂತಿಗಾಗಿ ರಾಜತಾಂತ್ರಿಕ ಪ್ರಯತ್ನಗಳನ್ನ ಮುಂದುವರಿಸಬೇಕು ಅನ್ನೋದನ್ನು ವಾದ ಮಾಡ್ತಾರೆ. ಇರಾನ್ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಗಲ್ಫ್ ದೇಶದ ತೈಲ ಮತ್ತು ಅನಿಲ ಕೇಂದ್ರಗಳ ಮೇಲೆ ದಾಳಿ ನಡೆಸಿದೆ. ಅಮೆರಿಕ ಇದಕ್ಕೆ ಕಠಿಣ ಎಚ್ಚರಿಕೆ ಕೂಡ ನೀಡ್ತಾ ಇದೆ. ಇಸ್ರೇಲ್ ಪ್ರಧಾನಮಂತ್ರಿ ಇರಾನ್ ತನ್ನ ಅಣು ಮತ್ತು ಕ್ಷಿಪಣಿ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಭಾರತ ಶಾಂತಿಯನ್ನು ಪ್ರಮುಖವಾಗಿ ಪರಿಗಣಿಸುವ ನಿಲುವನ್ನು ಯಾವತ್ತೂ ಸ್ಪಷ್ಟವಾಗಿ ತೋರಿಸುತ್ತೆ.
ಭಾರತೀಯರಿಗೆ ಯಾವತ್ತೂ ಯುದ್ಧ ಕೊನೆಯ ಅಸ್ತ್ರವಾಗಿರುತ್ತೆ ಹೊರತು ಪ್ರಥಮ ಅಸ್ತ್ರವಾಗಿರುವುದಿಲ್ಲ. ಇಸ್ರೇಲ್ ಇರಾನ್ ಸಂಘರ್ಷ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಇಸ್ರೇಲ್ ಹೊಸ ದಾಳಿಯನ್ನು ಆರಂಭಿಸಿದೆ. ಟೆಹರಾನ್ ನಗರದ ಪ್ರಮುಖ ಭಾಗಗಳ ಮೇಲೆ ದಾಳಿ ನಡೆಸಲಾಗಿದೆ. ಟ್ರಂಪ್ ಇರಾನಿನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಈ ಅಟ್ಯಾಕ್ ನಡೆದಿದೆ. ಫೆಬ್ರವರಿ 28ರಂದು ಆರಂಭವಾದ ಈ ಸಂಘರ್ಷ ಸಾವಿರಾರು ಜೀವಗಳನ್ನು ಕಳೆದುಕೊಂಡಿದೆ. ಇರಾನ್ನ ಅಣು ಕಾರ್ಯಕ್ರಮದ ಮೇಲೆ ನಡೆದ ಮಾತುಕತೆ ವಿಫಲವಾದ ನಂತರ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ದಾಳಿ ನಡೆಸಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದೇ ಈ ಯುದ್ಧಕ್ಕೆ ಕಾರಣ ಕೂಡ ಆಗಿದೆ. ಗೆಳೆಯರೆ, ಶುಕ್ರವಾರ ಬೆಳಗ್ಗೆ ಇರಾನ್ ಬಹರೇನ್, ಕುವೈತ್ ಮತ್ತು UAE ಮೇಲೆ ಕ್ಷಿಪಣಿ ದಾಳಿನ ನಡೆಸಿದೆ, ಡ್ರೋನ್ ದಾಳಿನ ನಡೆಸಿದೆ. ಇಸ್ರೇಲ್ ಇರಾನಿನ ಯುದ್ಧ ಮೂಲಸೌಕರ್ಯಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಮತ್ತೆ ಅಟ್ಯಾಕ್ ಮಾಡ್ತಾನೆ ಇದೆ. ಖತಾರ್ನ ರಾಸ್ ಲಫಾನ್ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಕೂಡ ಈ ದಾಳಿ ನಡೆದಿದೆ. ಇದರಿಂದ ಈ ಜಾಗತಿಕ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮೇಲೆ ಅಂದರೆ ಪ್ರೊಡಕ್ಷನ್ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಇದರಿಂದ ಜಗತ್ತಿಗೆ ತುಂಬ ದೊಡ್ಡ ಗ್ಯಾಸ್ನ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಸೌದಿ ಅರೇಬಿಯಾದ ರೆಡ್ ಸೀನಲ್ಲಿ ಕೂಡ ಇಲ್ಲಿ ಅಟ್ಯಾಕ್ ನಡೀತಾ ಇದೆ. ಮತ್ತೆ ತನ್ನ ಇಂಧನ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ್ರೆ ಅಮೆರಿಕ ಮತ್ತು ಅದರ ಮಿತ್ರರ ಇಂಧನದ ಮೂಲಸೌಕರ್ಯಗಳನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದೆ. ಒಂದು ಗುಟ್ಟು ಹಾಕ್ತಿದೆ, ಒಂದು ಹೆದರಿಕೆ ಕೂಡ ಕೊಡ್ತಾ ಇದೆ. ಈ ದಾಳಿಗಳ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆ ತತ್ತರಿಸಿ ಹೋಗ್ತಾ ಇದೆ. ಬ್ರೆಂಟ್ ಕಚ್ಚಾ ತೈಲದ ಮೇಲೆ ಬ್ಯಾರೆಲ್ $1 ಅಲ್ಲ, ಬರೋಬ್ಬರಿ $115 ದಾಟಿದೆ. ಯುರೋಪಿಯನ್ ಅನಿಲ ಬೆಲೆ 30% ಏರಿಕೆ ಆಗಿದೆ ಅಂತೆ. UAE ಸಮುದ್ರ ಪ್ರದೇಶದಲ್ಲಿ ಒಂದು ಹಡಗು ಬೆಂಕಿಗೆ ಆಹುತಿಯಾಗಿದೆ, ಮತ್ತೊಂದು ಕತಾರ್ ಬಳಿ ಹಾನಿಯಾಗಿದೆ. ಇದರಿಂದ ಹೊರ್ಮುಜ್ ಜಲಕಣಿವೆ ಇನ್ನೂ ಇರಾನ್ ನಿಯಂತ್ರಣದಲ್ಲಿದೆ ಅಂತ ಹೇಳಲಾಗ್ತಿದೆ. ಗೆಳೆಯರೆ, ಇರಾನ್ ಸಂಸತ್ತು ಹೊರ್ಮುಜ್ ಕಣಿವೆಯ ಮೂಲಕ ಸಾಗುವ ಎಲ್ಲ ಹಡಗುಗಳಿಗೆ ಬಹಳ ದೊಡ್ಡ ಮಟ್ಟದ ಟ್ಯಾಕ್ಸ್ ವಿಧಿಸುವ ಎಚ್ಚರಿಕೆಯನ್ನು ಮುಂದಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧವಲ್ಲ, ಜಾಗತಿಕ ಇಂಧನ ಭದ್ರತೆ ಮತ್ತು ಆರ್ಥಿಕತೆಯನ್ನು ಪ್ರಭಾವಿಸುವ ದೊಡ್ಡ ಸಂಕಟವಾಗಿದೆ. ಜಗತ್ತಿಗೆ ಒಂದು ದೊಡ್ಡ ತಲ್ಲೀವಾಗಿದೆ. ಈ ಒಂದು ತಪ್ಪು ನಿರ್ಧಾರ ಜಗತ್ತನ್ನೇ ತತ್ತರಿಸುವಂತೆ ಮಾಡಬಹುದು, ಜನಜೀವನದ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಬಹುದು. ಗೆಳೆಯರೆ, ನಮಗೆ ಕಾಡುವ ಒಂದು ಪ್ರಶ್ನೆ ಅಂದರೆ, ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬಹಳ ನಿಖರವಾದಂಥ ದಾಳಿಗಳನ್ನು ಮಾಡ್ತೇವೆ ಅಂತ ಹೇಳುವ ಇಸ್ರೇಲ್ ಮತ್ತು ಅಮೆರಿಕ ಇರಾನಿನ ಹೆಣ್ಣು ಮಕ್ಕಳು ಓದ್ತಾ ಇದ್ದಂಥ ಶಾಲೆ ಮೇಲೆ ದಾಳಿ ಮಾಡಿದೆ. 106 ಮಕ್ಕಳು ಇಲ್ಲಿ ಹೇಗೆ ಸತ್ತು, ಕೊಂದವರು ಯಾರು? ಈ ಕ್ರಿಯೆಯನ್ನು ಜಗತ್ತಿನ ದೇಶಗಳು ಯಾಕೆ ಖಂಡಿಸ್ತಿಲ್ಲ, ಯಾಕೆ ಖಂಡಿಸಬಾರದು? ಇಂತಹ ಘಟನೆಗಳ ನಂತರವೂ ಜಗತ್ತು ಎಚ್ಚರವಾಗದಿದ್ದರೆ ಯಾವಾಗ ಎಚ್ಚರ ಆಗುತ್ತೆ? ಐಕ್ಯ ರಾಷ್ಟ್ರಗಳ ಸಂಘದ ಅರ್ಥವೇನು? ಗೆಳೆಯರೆ, ಹೀಗೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ತೊಗೊಂಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.